ರಸ್ತೆ ಅವ್ಯವಸ್ಥೆ ಬಿಜೆಪಿ ಚಳುವಳಿ. ವೀಕ್ಷಕರೇ, ನಮ್ಮದು ಬ್ರ್ಯಾಂಡ್ ಬೆಂಗಳೂರು. ಈ ಬ್ರ್ಯಾಂಡ್ ಬೆಂಗಳೂರು ಈಗ ಬ್ಯಾಡ್ ಬೆಂಗಳೂರು ಅಂತ ಕರೆಸಿಕೊಳ್ತಾ ಇದೆ. ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿ ಸಮಸ್ಯೆ. ಬೆಂಗಳೂರು ಗುಂಡಿಯಲ್ಲಿ ಶುರುವಾಗಿದೆ ರಾಜಕೀಯ. ಆಡಳಿತಾರೂಢ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಫೈಟ್ ಜೋರಾಗಿ ನಡೀತಾ ಇದೆ. ರಸ್ತೆಗಳ ಗುಂಡಿ ಮುಚ್ಚಿ ಅಂತೇಳಿ ಬಿಜೆಪಿಯವರು ಹೊಸ ಚಳವಳಿಯನ್ನು ಕೂಡ ಶುರು ಮಾಡಿದ್ದಾರೆ. GBA ಅಂತೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿತ್ಯ 1,000 ಗುಂಡಿ ಮುಚ್ಚುತ್ತಾ ಇದ್ದೇವೆ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ರಸ್ತೆಯಲ್ಲೂ ಕೂಡ ಗುಂಡಿ ಇದೆ ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, ಇದಕ್ಕೆ ಕೇಸರಿ ಬ್ರಿಗೇಡ್ ಕೆಂಡವಾಗಿದೆ. ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಿ ಅಂತೇಳಿ ಒಂದು ಕಡೆಯಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇವೆ. ನಮ್ಮ ಬೆಂಗಳೂರಿನಲ್ಲಿ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ನೀವು ಸ್ವಲ್ಪ ಕಣ್ಣು ಹಾಯಿಸಿ ಗುಂಡಿಗಳದ್ದೇ ಕಾರುಬಾರು. ದ್ವಿಚಕ್ರ ವಾಹನ ಸವಾರರಂತೂ ಹೋಗೋದೇ ಕಷ್ಟ. ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ. ಸರ್ಕಾರ ಏನು ಮಾಡ್ತಾ ಇದೆ? ಈಗ BBMP ಮಾತ್ರ ಅಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ. ನಗರದಲ್ಲಿ 5 ಪಾಲಿಕೆ ಇದ್ರೂ ಕೂಡ ಒಂದು ರಸ್ತೆ ಗುಂಡಿ ಮುಚ್ಚೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಕತೆ? ಆಗಿರುವಂಥ ಅಪಘಾತಗಳ ಸಂಖ್ಯೆ ನೋಡಿದರೆ ಪ್ರಾಣ ಕಳ್ಕೊಂಡವರ ಸಂಖ್ಯೆ ನಿಜಕ್ಕೂ ಕೂಡ ಆಘಾತ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಗುಂಡಿಗವರ ಗಾಡಿ ಹೋಗುತ್ತೆ, ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರೆ, ಹಿಂದೆ ಇದ್ದಂಥ ವಾಹನ ಅವರ ಮೈ ಮೇಲೆ ಹೋಗುತ್ತೆ. ಒಬ್ರಲ್ಲ ಇಬ್ರಲ್ಲ ಪ್ರಾಣ ಕಳ್ಕೊಂಡವರು. ಸರಿಯಾಗಿ ರಸ್ತೆ ವ್ಯವಸ್ಥೆಯನ್ನ ಕಲ್ಪಿಸೋಕಾಗ್ತಾ ಇಲ್ಲ ಸರ್ಕಾರಕ್ಕೆ, ಪಾಲಿಕೆಗೆ. ಬೆಂಗಳೂರಿನಲ್ಲಿ ಎಂಥ ಅವ್ಯವಸ್ಥೆಯ ಆಗರವಾಗಿದೆ. ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುತ್ತೆ, ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ಳುತ್ತೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನಲ್ಲಿ ಆಡಳಿತದಲ್ಲಿದೆ. 5 ಪಾಲಿಕೆಗಳು. ಮುಂಚೆ ಇದ್ದಿದ್ದು BBMP ಒಂದೇ. ನೋಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು, ಆಡಳಿತ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಬೆಂಗಳೂರು ಬೆಳೀತಾ ಇದೆ. ಆಡಳಿತ ನಿರ್ವಹಣೆಗಾಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಜಾರಿಗೆ ತರಲಾಗಿದೆ. ಆದರೂ ಕೂಡ ಸಮಸ್ಯೆಗಳು ಮಾತ್ರ ಹಾಗೇ ಇದೆ ಬೆಂಗಳೂರಿನಲ್ಲಿ. ಈಗಾಗಲೇ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯಿಂದ ಸಾಕಷ್ಟು ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ದಿನನಿತ್ಯ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿದ್ದೆ ಮಾಡ್ತಾ ಇದೆಯಾ? ಪ್ರಶ್ನೆಯನ್ನ ಕೇಳಲೇಬೇಕಾಗತ್ತೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಹೋರಾಟಗಾರ್ತಿ ಆಗಿರುವಂಥ ಮರಿಯಾ ಹುಸೇನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂಥ ರಾಜಣ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಮಲಿಂಗೇಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೌಡ್ರೆ, ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಇರುವಂಥ ರಸ್ತೆ ಗುಂಡಿಗಳ ಸಮಸ್ಯೆ ಇವತ್ತು ನಿನ್ನೆಯದ್ದಲ್ಲ. ಸರ್ಕಾರಗಳು ಬದಲಾದವು, ಆ ಗುಂಡಿಗಳಿಗೆ ತೇಪೆ ಹಚ್ಚುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿನಃ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆಗೆ ಸರಿಯಾಗಿ ಮುಕ್ತಿ ಹಾಡುವಂಥ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ಏನು? ನನಗನ್ಸುತ್ತೆ ಇವರು ಯಾವಾಗಲೂ ಮಳೆಗಾಲದಲ್ಲೇ ಗುಂಡಿ ಮುಚ್ಚಕ್ಕೆ ಯಾಕೆ ಬರ್ತಾರೆ ಅನ್ನೋದು ನನಗೊಂದು ಯಕ್ಷ ಪ್ರಶ್ನೆ. ಖಂಡಿತ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮಳೆ ಬಂದಾಗ ಮಾತ್ರ ಅವ್ರಿಗೆ ಕಣ್ಣಿಗೆ ಗುಂಡಿಗಳು ಕಾಣುವಂಥದ್ದು. ಯಾಕೆ? ಮಳೆ ಬಂದಂಥ ಸಂದರ್ಭದಲ್ಲಿ ಅರ್ಧಂಬರ್ಧ ಗುಂಡಿ ಮುಚ್ಚಿ ಜಾಸ್ತಿ ಹಾಕಿದ್ರೆ ಉಬ್ಬಾಗುತ್ತೆ, ಕಮ್ಮಿ ಹಾಕಿದ್ರೆ ಮತ್ತೆ ಗುಂಡಿ ಆಗುತ್ತೆ. ಮಳೆಗಾಲದಲ್ಲಿ ಆಗದಂಥದ್ದು ಮಳೆಗಾಲ ಹೋದ ತಕ್ಷಣ ಮತ್ತೆ ಕಿತ್ತು ಬರ್ತದೆ, ಮತ್ತೆ ಮಳೆಗಾಲ ಬರ್ತದೆ, ಮತ್ತೆ ನಾವು ಗುಂಡಿ ಮುಚ್ಚಬಹುದಲ್ಲ. ಗುಂಡಿ ಮುಚ್ಚುವ ವಿಚಾರದಲ್ಲಿ ಮಾಡುವಂಥ ಭಾರಿ ಭ್ರಷ್ಟಾಚಾರ. ಅಧಿಕಾರಿಗಳು ಸರಿ ಇಲ್ಲ ಅಥವಾ ಬೆಂಗಳೂರು ಸರಿ ಇಲ್ವಾ ಅನ್ನೋ ಪ್ರಶ್ನೆ ನೋಡಕ್ ಹೋದ್ರೆ ಬೆಂಗಳೂರು ಕರೆಕ್ಟಾಗೇ ಇದೆ. ಆದ್ರೆ ಅಧಿಕಾರಿಗಳು ಸರಿ ಇಲ್ಲ, ಆಡಳಿತ ವರ್ಗ ಸರಿ ಆಗ್ತಿಲ್ಲ. ರಾಜಕೀಯವನ್ನ BJP ಇವತ್ತು ಬಳಸ್ಕೊಂತಿದೆ. ನರೇಂದ್ರ ಗುಂಡಿಗಳನ್ನ ಸರ್ಕಾರ ಗುಂಡಿಗಳ ಭಾಗ್ಯ ಕೊಡ್ತಿದೆ ಅಂತೇಳಿ. ಹಾಗಿದ್ರೆ BJP ಅವ್ರು ಕರೆಕ್ಟಾಗಿ ಮಾಡಿದ್ರ? ಇದೇ ತರ ನಾವು BJP ಸರ್ಕಾರದಲ್ಲಿ ಇದೇ ತರ ಡಿಸ್ಕಷನ್ ಮಾಡಿದ್ದೀವಿ. ಅವರು ಗುಂಡಿ ಮುಚ್ಚೋದ್ರಲ್ಲಿ ಫೇಲ್ ಆಗಿದ್ರು. ನೀವು ಗುಂಡಿ ಮುಚ್ಚೋದು ಬೇಡ, ನೀವು ಮಾಡುವಂತ ರಸ್ತೆಗಳಿದೆಯಲ್ಲ, ಪ್ರತಿ ಬಾರಿ ಮಾಡುವಂತ ರಸ್ತೆಯನ್ನ ಗುಣಮಟ್ಟ ಮಾಡಿ ಸಾಕು. ನೀವು ಭಾರಿ ಭ್ರಷ್ಟಾಚಾರಕ್ಕೆ ನನ್ಗೆ 10% ಬೇಕು, 5% ಬೇಕು, 3% ಬೇಕು, 1% ಬೇಕು ಅಂತ ಪ್ರತಿ ಹಂತದಲ್ಲೂ ಪರ್ಸೆಂಟೇಜಲ್ಲಿ ತಗೊಳ್ಳುವಂಥ ದುಡ್ಡನ್ನು ನಿಲ್ಲಿಸಿದ್ರೆ ಈ ಗುಂಡಿಗಳೇ ಬೀಳೋದಿಲ್ಲ. ಇವತ್ತು ನಮ್ಮ ಕಂಠೀರವ ಸ್ಟೇಡಿಯಂನಿಂದ ಕಂಠೀರವ ಸ್ಟೇಡಿಯಂನಿಂದ ಗುರುಂಟೆಪಾಳ್ಯದಿಂದ ನಾವು ಪೀಣ್ಯ ಕಡೆಗೆ ಹೋದ್ರೆ ಅರ್ಧ ಅಡಿ 1 ಅಡಿ, ಇವತ್ತು ನಾನು ಆ ಕಡೆಯಿಂದನೇ ಬಂದೆ. ನಾನು ಇವತ್ತು 1 ಅಡಿ 1/2 ಅಡಿ ಗುಂಡಿ ಬಿದ್ದಿರುವಂಥದ್ದು. ಮೊನ್ನೆ ಬಿದ್ದಿದ್ದಲ್ಲ, ಹಲವಾರು ತಿಂಗಳುಗಳಿಂದ ಅದರ ಡಾಂಬರೇ ಕಂಡಿಲ್ಲ ಆ ರಸ್ತೆ. ನಾವಲ್ಲಿ 500 ಮೀಟರ್ ಪಾಸ್ ಆಗಬೇಕು ಅಂದ್ರೆ ಮಿನಿಮಮ್ 20 ನಿಮಿಷ ಬೇಕಾಗಿದೆ. ಇನ್ನು ಸುಮ್ನಳ್ಳಿ ಬ್ರಿಡ್ಜಿಗೆ ಬಂದ್ರೆ ಒಂದು ಕಡೆ 20 ಅಡಿ ಡಾಂಬರ್ ಹಾಕಿರ್ಬೋದು ಅಷ್ಟೇ ಆ ಬ್ರಿಡ್ಜ್ ಮೇಲೆ.
ಮತ್ತೆ ರೆಡ್ ಸೈಡಲ್ಲಿ ಲತಾಸ್ಥಿತಿ ಅದೇ ಗುಂಡಿಗಳು ಬಿದ್ದಿದೆ. ಇವ್ರು ಪ್ರತಿ ಬಾರಿ ನಾವು ಗುಂಡಿ ಮುಸ್ತೀವಿ, ಗುಂಡಿ ಬಿದ್ದಿದೆ ಈಗ ಡಿ ಕೆ ಶಿವಕುಮಾರ್ ಕಳೆದ ಆಗಸ್ಟಲ್ಲಿ ಹೇಳ್ತಾರೆ 5,000 ಗುಂಡಿ ಇದೆ ಅಂತ. ಈಗ ಹೇಳ್ತಿದ್ರೆ ದಿನಕ್ಕೆ 1,000 ಗುಂಡಿ ಮುಸ್ತಿದೀವಿ ಅಂತ 5 ದಿವಸದಲ್ಲಿ ಮುಚ್ಚೋಗ್ಬೇಕಲ್ಲ. ಈಗ ಅರವಿಂದ್ ಮಾದೇವಪುರದಲ್ಲಿ ಶಾಸಕಿ ಹೇಳ್ತಾರೆ 25 ಕೋಟಿ ನನಗೆ ಅನುದಾನ ಸಾಲಲ್ಲ, ನನಗೆ 700-800 ಕೋಟಿ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಿ ತಗೊಂಡು ಯಾವ ಗುಂಡಿಗೆ ಹಾಕೊಂತಾರೆ? ಅವ್ರ ಮನೆ ಹಿಂದೆ ಇರುವಂತಹ ಈ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿ ರಾಜಕಾರಣಿಗಳು ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನ ಕಟ್ಟಿದಾರಲ್ಲ, ಆ ಗುಂಡಿಗೆ ತಗೊಂಡೋಗಿ ಊತಬೇಕಷ್ಟೇ ಇವರು 800 ಕೋಟಿಯನ್ನ. 700 ಕೋಟಿ 800 ಕೋಟಿ ಸಾಮಾನ್ಯ ಅಮೌಂಟ್. ಅದು 25 ಕೋಟಿ ಸಾಲಲ್ವಂತೆ. ಅಂದ್ರೆ 5,000 ಗುಂಡಿ ಇರೋದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿರುವಂತದ್ದು. ಓವರ್ ಆಲ್ 5,000 ಗುಂಡಿ ಮುಚ್ಚೋದಕ್ಕೆ 25 ಕೋಟಿ ಸಾಕಾಗಲ್ವಾ? ಒಂದು ಕ್ಷೇತ್ರಕ್ಕೆ 700-800 ಕೋಟಿ ಅಂದ್ರೆ ನಿಮ್ ಲೆಕ್ಕಾಚಾರದಲ್ಲಿ ಎಷ್ಟು ಗುಂಡಿ ಇರಬಹುದು ಸರ್ ಬೆಂಗಳೂರಿನಲ್ಲಿ? ನಾವು ಇವರು ಒಬ್ಬೊಬ್ಬರೇ ಒಂದೊಂದು ಲೆಕ್ಕ ಹೇಳ್ತಿದಾರಲ್ಲ. ಈಗ ನಾನಂತೂ ಒಂದೊಂದು ಗುಂಡಿನ ಪತ್ತೆ ಮಾಡ್ಲಿಕ್ಕೆ ಆಗಲ್ಲ. ಅಂಕಿ ಅಂಶಗಳನ್ನ ಇರುವಂತ ಸರ್ಕಾರನೂ ಕೊಡ್ತಿಲ್ಲ. ಕೊಟ್ರೆ ಇನ್ನಷ್ಟು ಗದ್ದಲ ಜಾಸ್ತಿ ಆಗ್ಬೋದು, ಅಥವಾ ಬಿಜೆಪಿಯವರು ಮತ್ತೆ ಇನ್ನೊಂದು ಕಿತಾಪತಿಗಳನ್ನ ತರಬಹುದು ಅಂತ ಇಲ್ಲ ಒಂದು ಆಲೋಚನೆ ಇದೆ ಅವ್ರಿಗೆ. ಓಕೆ ರಾಜಣ್ಣ ಸರ್, ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದವ್ರು ನೀವು, ಇಲ್ಲಿನ ವ್ಯವಸ್ಥೆಗಳ ವಿಚಾರವಾಗಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಬಟ್ ಇಂಥ ವ್ಯವಸ್ಥೆ ಸರ್, ದಿನನಿತ್ಯ ಆಕ್ಸಿಡೆಂಟ್ಗಳಾಗುತ್ತೆ, ಅಪಘಾತಗಳಾಗುತ್ತೆ, ಯಾರೋ ಅಮಾಯಕರು ಪ್ರಾಣ ಕಳ್ಕೊಳ್ತಾರೆ, ಇದನ್ನೆಲ್ಲ ನೋಡೋಕ್ಕಾಗತ್ತೆ ಸರ್? ಸರ್ಕಾರಗಳು ಯಾವುದೇ ಇರಲಿ, ಸಾರ್ವಜನಿಕರ ಧ್ವನಿಯಾಗಿ ಈ ಸಾಮಾಜಿಕ ಸಮಸ್ಯೆಗಳಿಂದ ನೀವು ಆಗಾಗ ಈ ಒಂದು ಸಂವಾದಗಳನ್ನ ಚರ್ಚೆಗಳನ್ನ ಏರ್ಪಡಿಸ್ತಾ ಇದ್ದೀರಾ. ಅಂದರೆ ಇದು ನಿಮಗಾಗಿ ಅಲ್ಲ, ಇದು ಸಾರ್ವಜನಿಕರಾಗಿ ಮಾಡ್ತಾ ಇದ್ದೀರಾ. ಖಂಡಿತ ಸರ್. ನಾವು ವೈಯಕ್ತಿಕವಾಗಿ ಜನರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ, ಈಗ ಇನ್ನು ರಸ್ತೆಯ ಗುಂಡಿಗಳು ಬೆಂಗಳೂರಲ್ಲ, ಈ ದೇಶದ ಎಲ್ಲ ಮಹಾನಗರಗಳಲ್ಲೂ ಇವು ಕಂಡು ಬರ್ತವೆ. ನಾವು ಇವತ್ತು ನಮ್ಮ ಒಂದು ಮಾತು ಇರತಕ್ಕಂಥದ್ದು ಬೆಂಗಳೂರಿಗೆ ಸೀಮಿತವಾಗಿ ಇರೋದು. ಇದಕ್ಕೆ ಕಾರಣಗಳು ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಶಾಸನ ಕಾನೂನುಗಳು ಮಾಡೋರಿಗೂ ಗೊತ್ತಿದೆ, ಮತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೂ ಗೊತ್ತಿದೆ. ಸಾರ್ವಜನಿಕರು ಏನು ಬರೀ ಕೇವಲ ನರಿಯ ಕೂಗು ಗಿರಿಗೆ ಮುಟ್ಟೀತೆ ಅನ್ನೋ ಥರ ನಿರಂತರವಾಗಿ ಹೇಳ್ತಲೇ ಇರ್ತಾರೆ. ನಮಗೆ ಹೇಗೆ ಸಾರ್ವಜನಿಕರಿಗೆ ಗುಂಡಿ ಕಾಣುತ್ತೋ, ಅಲ್ಲಿ ಓಡಾಡ್ತಕ್ಕಂಥ ಅಧಿಕಾರಿಗಳಿಗೂ ಕಾಣುತ್ತೆ, ರಾಜಕೀಯ ವ್ಯಕ್ತಿಗಳಿಗೂ ಕಾಣುತ್ತೆ, ಪ್ರತಿಯೊಬ್ಬರಿಗೂ ಕಾಣುತ್ತೆ. ಇಲ್ಲೇನು ಮುಚ್ಚುಮರೆ ಏನೂ ಇಲ್ಲ. ಮತ್ತೆ ಜವಾಬ್ದಾರಿ ಯಾರ್ದು? ಯಾಕೆ ಯಾರು ಜವಾಬ್ದಾರಿನ ಒತ್ಕೊಳ್ತಾ ಇಲ್ಲ? ಮತ್ತೆ ಕಾನೂನಾತ್ಮಕವಾಗಿ ಇವತ್ತು BBMP ಎಲೆಕ್ಷನ್ಗಳು ನಡೆದಿಲ್ಲ. ಈಗ ಸಾರ್ವಜನಿಕರು ಹೋಗಿ ಏನಾದರೂ ಕೇಳೋಣ ಅನ್ನೋದಾದ್ರೆ, ನಮ್ಮ ಒಂದು ಸ್ಥಳೀಯ ಒಂದು ಜನಪ್ರತಿನಿಧಿಗಳು ಕೇಳಲ್ಲ ಅಂದರೆ ನಡೆದಿಲ್ಲ. MLAಗಳನ್ನೇ ಹುಡಿಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಮುಖ್ಯವಾಗಿ MLAಗಳ ಕರ್ತವ್ಯ ಏನು? ಅವರು ಕಾನೂನುಗಳನ್ನು ರೂಪಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅಧಿಕಾರಿಗಳು ಕಾರ್ಯಾಂಗದ ಈ ಕಾರ್ಯಗಳನ್ನ ಮಾಡಬೇಕಾಗಿರೋದು. ಈ ಶಾಸಕಾಂಗದ ಒಂದು ರಾಜಕೀಯ ಪ್ರತಿನಿಧಿಗಳು ಈ ಕಾರ್ಯಾಂಗದಲ್ಲಿ ಮಧ್ಯಪ್ರವೇಶ ಮಾಡೋದ್ರಿಂದ ಗುಣಮಟ್ಟದ ಕೆಲಸಗಳು ಆಗ್ತಾ ಇಲ್ಲ. ಆದರೆ ಜನರಿಗೆ ಯಾವ ರೀತಿ ನಮಗೆ ತೋರುತ್ತೆ ಅಂದರೆ, MLA ಅವರೇ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ, ರಾಜಕೀಯ ಪ್ರತಿನಿಧಿಗಳು ನಿಂತು ಅವ್ರ ಕೆಲಸ ಅದಲ್ಲ. ಅದು ಅವ್ರ ಕೆಲಸ ಕಾನೂನುಗಳನ್ನ ರೂಪಿಸ್ತಕ್ಕಂಥದ್ದೇ ಹೊರತು ನಾವು ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡಬೇಕು. ಅಧಿಕಾರಿಗಳನ್ನ ಜವಾಬ್ದಾರಿ ಕೊಟ್ಟು ಅವರನ್ನು ಕಾನೂನಾತ್ಮಕವಾದಂಥ ಒಂದು ವೇದಿಕೆಯಲ್ಲಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿಗೆ ಎಳಕ ಬಂದಾಗ ಅವರು ಕೆಲಸ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ನೀವು ಯಾವುದೇ ಅಧಿಕಾರಿಗಳ ಹತ್ರ ನೀವು ಒಂದು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ, ಸರ್ ಒಬ್ಬರು MLA ಅವ್ರ ಕಡೆಯಿಂದ ಒಂದು ಮಾತು ಹೇಳಿಸ್ಬಿಡಿ ಸರ್ ಅಂತ ಹೇಳ್ತಕ್ಕಂಥದ್ದು ಸಾಕಷ್ಟು ಇದೆಲ್ಲ ಸಾರ್ವಜನಿಕರಿಗೆ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಯಾವ ಒಬ್ಬ ಅಧಿಕಾರಿಯು ಕೂಡ ವಾಸ್ತವಿಕವಾಗಿ ತನ್ನ ವಿವೇಚನಾ ಅಧಿಕಾರವನ್ನು ಮತ್ತು ವಾಸ್ತವಿಕ ಸ್ಥಿತಿಯನ್ನು ಗಮನಿಸಿ ಕೆಲಸ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಎಲ್ಲೂ ಇಲ್ಲ. ನಿಜ. ಅವರು ಹೇಳಿದ್ರೆ ಅಷ್ಟೇ ಕೆಲಸ ಮಾಡಬೇಕು, ಇಲ್ಲವಾದರೆ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಕಾರ್ಯಾಂಗ ಮತ್ತು ಶಾಸಕಾಂಗದ ಕೊರತೆ ಆದರೆ, ಬೆಂಗಳೂರು ಬಹಳ ಬೃಹತ್ತಾಗಿ ದೊಡ್ಡದಾಗಿ ಮತ್ತು ಊರ್ಧ್ವಮುಖ ಮತ್ತು ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಅದಕ್ಕಾಗಿ ಈಗ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟರು. ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟ ಕ್ಷಣಕ್ಕೆ ಯಾವ ಕೆಲಸ ಮಾಡಿದ್ರೆ ತಾನೇ, ಕೆಲಸ ಮಾಡಿ ಹೆಸರು ಬದಲಾವಣೆ ಮಾಡಬೇಕು. ಈಗ ನಮ್ಮ ಹೆಸರು ಬದಲಾವಣೆ ಮಾಡ್ಕೋಬೇಕು, ನನ್ನ ವ್ಯಕ್ತಿತ್ವದಲ್ಲಿ ಏನಾದರೂ ನಾನು ಬದಲಾವಣೆ ಮಾಡಿಕೊಂಡು ನನಗೆ ಪದ್ಮಶ್ರೀ ಇನ್ಯಾವುದಾದ್ರೂ ಹಿಂದಕ್ಕೆ ಮುಂದಕ್ಕೆ ನಾವು ಡಾಕ್ಟ್ರೇಟ್ ಇವನ್ನ ಇಟ್ಕೋಬೇಕು. ನಾನು ಏನೂ ಕೆಲಸ ಮಾಡ್ದಲೇನೆ ಇದ್ದಕ್ಕಿದ್ದಾಗೇನೆ ನನಗೆ ಡಾಕ್ಟ್ರೇಟೋ ಪದ್ಮಶ್ರೀನೋ ಪದ್ಮವಿಭೂಷಣ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಏನು ಸಮಾಜಕ್ಕೆ ಲಾಭ ಇಲ್ಲ. ಖಂಡಿತ ಸರ್. ಹಾಗಾಗಿ ಈ ಗ್ರೇಟರ್ ಬೆಂಗಳೂರು ಏನು ಮಾಡಿದ್ದಾರೆ, ಇದು ಕೇವಲ ಒಂದು ಕಾನೂನಾತ್ಮಕವಾದಂಥ ಹೆಸರು ಬದಲಾವಣೆ ಹೊರತು ಕೆಲಸನ ಇನ್ನೂ ಪ್ರಾರಂಭ ಮಾಡಬೇಕಾದ್ರೆ ಸಾಕಷ್ಟು ಕಾಲ ತೆಗೆದುಕೊಳ್ಳುತ್ತೆ. ಇಂಥ ಸರ್ಕಾರಗಳು ಇವತ್ತು ಈಗ ಸರ್ಕಾರ ಇದೆ, ಇನ್ನೊಂದು ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ
ಒಂದು ನನಗೆ ಪ್ರೊಫೆಸರ್ ಕೃಷ್ಣೇಗೌಡರ ಮಾತು ನೆನಪು ಬರುತ್ತೆ. ಓಕೆ, ಅವ್ರು ಹೇಳ್ತಾರೆ ಏನಿದು ಧರ್ಮ ಕರ್ಮ ಯಾವುದ್ರ ಆಧಾರದ ಮೇಲೆ ನಿಂತಿದೆ ಅಂದರೆ ಲಾಭ ನಷ್ಟದ ಮೇಲೆ. ಓಕೆ, ಕೆಲವರು ಹೇಳ್ತಾರೆ ಇಲ್ಲಪ್ಪ ಈ ಸರ್ಕಾರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಲಾಭ ಆಗ್ತಾ ಇದೆ ಅಂತ. ಇನ್ನು ಕೆಲವರಿಗೆ ಯಾರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಪ್ಪ ಬರೀ ಅದು ಕರ್ಮ ಅಂತ, ಯಾರಿಗೆ ನಷ್ಟ ಆಗುತ್ತೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ನಿರಂತರವಾಗಿ ಯಾವುದೇ ಸರ್ಕಾರಗಳು ಇದ್ರೂ ಕೂಡ ನಮ್ಮ ಗೌಡರು ಹೇಳೋ ರೀತಿಯಲ್ಲಿ ಎಲ್ಲ ಸರ್ಕಾರಗಳು ಇದು ನಿರಂತರವಾಗಿ ನಡ್ಕೊಂಡ್ ಬರ್ತಾರೆ. ಅಂತಿಮವಾಗಿ ಜನಗಳಿಗೆ ಏನು ಸಿಕ್ತು? ಜನಗಳಿಗೆ ಏನು ಸಿಗ್ತಾ ಇಲ್ಲ. ಖಂಡಿತ ಜನಗಳು ಏನು ಇವತ್ತು ದ್ವಿಚಕ್ರ ವಾಹನಗಳ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಅಪಘಾತಗಳನ್ನ ನಾವು ಒಂದು ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಸಾವಿಗೀಡಾಗೋರು ಕೈಕಾಲು ಮುರ್ಕೊಳ್ತಕ್ಕಂಥದ್ದು ಹೆಚ್ಚಿಗೆ ಸಾಧ್ಯತೆ ಇರೋದು ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನಗಳೇನೆ. ಯಾವುದು ಕಾರು ಬಸ್ಸು ಲಾರಿಗಳಲ್ಲಿ ಓಡಾಡ್ತಕ್ಕಂಥವ್ರಿಗೆ ಏನೂ ಆಗೋದಿಲ್ಲ. ಹಾಗಂತಂದ ತಕ್ಷಣಕ್ಕೆ ಅವರಿಗೆ ವಾಹನಗಳ ಜಖಂಗಳಾಗ್ತವೆ. ಆದರೆ ಜೀವ ಕಳ್ಕೊಳ್ಳೋರು ಬಹುತೇಕರು ದ್ವಿಚಕ್ರ ವಾಹನಗಳು ಮತ್ತು ಸೈಕಲ್ ಸವಾರರು ಮತ್ತು ಪಾದಾಚಾರಿಗಳು ಕಳ್ಕೊಳ್ತಾರೆ. ಇಲ್ಲಿ ಮತ್ತೆ ನಾವು ನಮ್ಮ BBMP ಅಥವಾ GBA ಅಥವಾ BBMP ಒಂದು ವ್ಯವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತೀವಿ ನಮಗೆ ಪಾದಾಚಾರಿ ಮಾರ್ಗಕ್ಕೆ ನೀವು ಎಲ್ಲಾದರೂ ವಿನ್ಯಾಸ ಕೊಟ್ಟಿದ್ದೀರಾ? ಓಕೆ, ನಮ್ಮ ಬೆಂಗಳೂರಿನ ಒಂದು ಟೋಪೋಗ್ರಫಿ ಪ್ರದೇಶ ಏರಿಳಿತಗಳಿಂದ ಕೂಡಿದೆ. ಎಲ್ಲ ಯಾವುದೋ MG ರೋಡಲ್ಲಿ ಮಾತ್ರ ನೀವು ಸರಾಗವಾಗಿ ಹೋಗೋಕ್ಕೆ ನೀವು ಟೈಲ್ಸ್ ಹಾಕ್ಬಿಟ್ರೆ ಇನ್ನು ಬೇರೆ ಉಳಿದಂಥ ಜಾಗಗಳಲ್ಲಿ ಎಲ್ಲಿ ನಮಗೆ ಪಾದಚಾರಿಗಳಿಗೆ ಅವಕಾಶ ಇದೆ? ಅವರು ಅನಿವಾರ್ಯವಾಗಿ ರಸ್ತೆಗಳಲ್ಲೇ ನಡಿಬೇಕು. ನಮ್ಮ ಸಂಚಾರಿ ನಿಯಮಗಳೇನು ಹೇಳುತ್ತೆ? ಪಾದಾಚಾರಿ ಮಾರ್ಗದಲ್ಲೇನೆ ನೀವು ನಡಿಬೇಕು ಅಂತ ಹೇಳ್ತೀರಾ. ಪಾದಾಚಾರಿಗಳಿಗೆ ಮಾರ್ಗ ಎಲ್ಲಿದ್ದಾವೆ? ಖಂಡಿತ ನಾವು ರಚನಾತ್ಮಕವಾಗಿ ನಾವು ರಸ್ತೆಗಳನ್ನ ನಾವು ರೂಪಿಸೇ ಇಲ್ಲ. ಮತ್ತು ವಾಹನಗಳ ನಿಲುಗಡೆ ಬಗ್ಗೆನೂ ಅಷ್ಟೇ ರಚನಾತ್ಮಕವಾಗಿ ನಾವು ವಿನ್ಯಾಸ ಮಾಡೇ ಇಲ್ಲ. ಆದರೆ ಒಂದು ಕಾರ್ಯಾತ್ಮಕವಾಗಿ ಇವೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅಪೇಕ್ಷೆ ಪಡ್ತೀವಿ. ಗಮನಿಸ್ತಾ ಇದ್ದೀರಾ ವೀಕ್ಷಕರೇ, ರಸ್ತೆ ಗುಂಡಿಗಳ ಸಮಸ್ಯೆ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಆಡಳಿತ ಮಾಡೋಕೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ, ಆದರೂ ಕೂಡ ಎಂಥ ಸಮಸ್ಯೆಗಳಾಗ್ತಾ ಇದೆ ಬೆಂಗಳೂರಿನಲ್ಲಿ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಹೇಳುತ್ತಿರೋದು ಅಷ್ಟರ ಮಟ್ಟಿಗೆ ಜನ ಹಿಡಿ ಶಾಪ ಹಾಕಿದ್ರು ಕೂಡ ನಾಚಿಕೆ ಆಗಲ್ವ ಸರ್ಕಾರಕ್ಕೆ ಎನ್ನುವಂಥದ್ದು ನಮ್ಮ ಪ್ರಶ್ನೆ. ಮರಿಯಾ ಹುಸೇನ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಸರ್ಕಾರಗಳು ಬದಲಾದವು. ಹಿಂದೆ ಇದ್ದಿದ್ದು BJP, ಅದಾದ ಮೇಲೆ ಕಾಂಗ್ರೆಸ್ ಬಂತು. ಈ ಹಿಂದೆ ಒಂದು ಪಾಲಿಕೆ ಆಡಳಿತದಲ್ಲಿತ್ತು BBMP. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದಿದೆ ಆಡಳಿತ ನಿರ್ವಹಣೆಗಾಗಿ. ಆದರೂ ಕೂಡ ಈ ಸಮಸ್ಯೆಗಳು ಸರಿಯಾಗಲಿಲ್ಲಲ್ಲ ಮೇಡಮ್? ಮೊದಲನೇದಾಗಿ ಯಾವುದೇ ಸರ್ಕಾರ ಇದ್ದರೂ ಕೂಡ BJP 5 ವರ್ಷಕ್ಕೆ ಮುಂಚೆ ಆಲ್ಮೋಸ್ಟ್ 3.5 years ago BJP ಸರ್ಕಾರ ಇದ್ದಾಗಲೂ ಪಾಟ್ ಹೋಲ್ಸ್ ಇತ್ತು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಹೈಯೆಸ್ಟ್ ನಂಬರ್ ಆಫ್ ಪಾಟ್ ಹೋಲ್ಸ್, ಹೈಯೆಸ್ಟ್ ನಂಬರ್ ಆಫ್ ಪಾಟ್ ಹೋಲ್ ಡೆತ್ಸ್. ಕಾಂಗ್ರೆಸ್ ಬಂದಾಗ್ಲೂ ಅದು ಕಂಟಿನ್ಯೂ ಆಗ್ತಾ ಇದೆ. ಸೊ BBMP and GBA ಅಂತ ನೀವು ಬಂದಾಗ ಇಟ್ ಇಸ್ ದ ಓಲ್ಡ್ ಪ್ರಾಡಕ್ಟ್ ಇನ್ ಅ ನ್ಯೂ ಪ್ಯಾಕೇಜಿಂಗ್, ದೇ ಆರ್ ಸೆಲ್ಲಿಂಗ್ ಇಟ್ ಟು ಪೀಪಲ್. ಸೊ ಜನ ಇವಾಗ ಎಚ್ಚರಿಸ್ಕೊಳ್ಬೇಕು. ಎಲೆಕ್ಷನ್ಸ್ ಬರ್ತಾ ಇದೆ, ದೇ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಟು ಫೈಟ್ ಆನ್. ಯಾಕಂದ್ರೆ ಅವ್ರು ಮಾಡಿಲ್ಲ ಯಾವುದೇ ಒಂದು ಕೆಲಸ. ಸೊ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಅವ್ರಿಗೆ ಆಗಲಿ, ದೇ ನೀಡ್ ಇಶ್ಯೂಸ್ ಲೈಕ್ ದಿಸ್. ಪಾಟ್ ಹೋಲ್ ಬೇಸ್ಡ್ ದೇ ಕ್ಯಾನ್ ಟೇಕ್ ದ ಇಶ್ಯೂ ಫಾರ್ 6 months. ನಾವು ಫೈಟ್ ಮಾಡ್ಬೋದು ಇದ್ರ ಮೇಲೆ, ಇದೊಂದು ನಾವು ಚರ್ಚೆ ಮಾಡ್ಕೊಂಡು ನಾವು ಎಲೆಕ್ಷನ್ ತಗೊಂಡು ಹೋಗ್ಬೋದು ಅಂತ. ಸೊ ದೀಸ್ ಆರ್ ದ ಕಾಸಸ್. ಬಿಕಾಸ್ ಇವರು ಜನರಿಗೋಸ್ಕರ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್, ಯು ಸಿ, ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ಹ್ಯಾಪನ್ಸ್, ವೆನ್ ಇಟ್ ಹ್ಯಾಪನ್ಸ್, ಜನಪರ ಯೋಚನೆ ಮಾಡಿದ್ರೆ ಇಂತಹ ವಿಷಯಗಳು ಆಗೋದಿಲ್ಲ ಸರ್ಕಾರದಲ್ಲಿ. ಇವ್ರು ಬಂದು ಯಾವತ್ತು ಯಾವುದೇ ಸರ್ಕಾರ ಬಂದ್ರು ಇಟ್ ಇಸ್ ಆಲ್ ಪೊಲಿಟಿಕಲ್ ಡಿಸಿಷನ್. ದಟ್ ಇಸ್ ವೈ ಪೀಪಲ್ ಲೈಕ್ ಅಸ್, ಪೀಪಲ್ ಹೂ ವೋಟೆಡ್, ಜನರು ಯಾರಿಗೆ ಇವ್ರು ವೋಟ್ ಹಾಕ್ತಾರೋ ಅವರೆಲ್ಲ ಇವಾಗ ಸಫರ್ ಮಾಡ್ತಾ ಇರೋದು. ಎಷ್ಟು ಕರೆಕ್ಟ್ ಆಗಿ ಇವ್ರು ಹೇಳಿದ್ರು, ಕಾರಲ್ಲಿ ಹೋಗೋ ಸಾಯಲ್ಲ ರೀ, ಪಾಟೋಲಿಂದ ಡೆತ್ ಯಾರಿಗಾಗಿರೋದು? 2-wheeler ಓಡಿಸ್ಕೊಂಡು ಹೋಗೋರು, ರೋಡಲ್ಲಿ ನಡ್ಕೊಂಡು ಹೋಗೋರು, ಸೈಕಲ್ ಓಡಿಸ್ಕೊಂಡು ಹೋಗೋರು, ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಅವರು ಸಾಯ್ತಾ ಇರೋದು. ಅದೇ ನೀವು ಹೋಗ್ಬಿಟ್ಟು ಪಾಸ್ಟ್ ಲೊಕ್ಯಾಲಿಟಿಯಲ್ಲಿ ನೋಡಿ, ನೀವು ಯಾವುದೇ ಪಾಸ್ಟ್ ಲೊಕ್ಯಾಲಿಟಿ, ಯಾವುದೇ ಮಿನಿಸ್ಟರ್ಗಳ ಮನೆ ಇರಲಿ, MP ಗಳ ಮನೆ ಇರಲಿ, ಅವ್ರು ನಿಮ್ಗೆ ಹೋಗ್ಬಿಟ್ಟು ನೀವು ಪಾಟೋಲ್ ನೋಡಿ ಅಲ್ಲಿ ಇದೆಯಾ ಅಂತ ಪಾಟೋಲು ಇಲ್ಲ. ಯಾಕಂದ್ರೆ ಅವ್ರ ಮನೆ ಇದೆ, ಅಲ್ಲಿ ಅವ್ರು ವಾಸ ಮಾಡ್ತಿದ್ದಾರೆ, ಅವ್ರಿಗೆ ಕಷ್ಟ ಆಗ್ಬಾರ್ದು, ಅಲ್ಲಿ ಕ್ಲಿಯರೆನ್ಸ್ ಫಸ್ಟ್ ಆಗತ್ತೆ. ಜನ ಎಲ್ಲಿ ಓಡಾಡ್ತಾ ಇದಾರೆ, ಇವ್ರಿಗೆ ಕಾಲೇಜೇ ಇಲ್ಲ. ಮಾಡ್ಬೇಕಂದ್ರೆ ಒಂದು CM ಸಿದ್ದರಾಮಯ್ಯ, ಈಸ್ ದ ಹೈಯೆಸ್ಟ್ ಪರ್ಸನ್ in your state. If he is ordering ನೀವು ಮುಚ್ಚಬೇಕು ಪಾಟ್ ಹೋಲ್ಸ್ ಮಂತ್ ಒಳಗಡೆ ನೀವು ಕ್ಲೋಸ್ ಮಾಡಬೇಕಂದ್ರೆ, if the officials are not doing it, ಅದಕ್ಕೆ ಏನು ಕಾರಣ? Administrative failure. If the CM word, if ಜನಸಾಮಾನ್ಯರು ಬಿಡಿ,
The chief minister of the state, the deputy chief minister of the state is saying, ನಾವು 2 ಸಾರಿ ನಾನು ವಾರ್ನ್ ಮಾಡಿದ್ದೀನಿ, 2 ಡೆಡ್ ಲೈನ್ ಕೊಟ್ಟಿದ್ದೀನಿ, ಇವಾಗ ಓನ್ಲಿ ಗಾಡ್ ಕ್ಯಾನ್ ಹೆಲ್ಪ್ ಅಸ್. ಹಂಗಂದ್ರೆ ನೀವು ಯಾಕೆ ಸ್ವಾಮಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೀರಾ? ನೀವೆಲ್ಲ ರಿಸೈನ್ ಮಾಡಿ. ಬಿಕಾಸ್ ನೀವು ಹೇಳ್ತೀರಿ BBMP ಇತ್ತು, ಇವಾಗ ಜನ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, GBA ಬರಬೇಕು, ನಾವಿದೆಲ್ಲ ಸಾಲ್ವ್ ಮಾಡ್ತೀವಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾನೆ ಬರ್ತಿದ್ದೀರಾ. ಪಾಟ್ ಹೋಲ್ಸ್ ಕ್ಲೋಸ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ರೋಡ್ಸ್, ಸ್ಮಾರ್ಟ್ ಸಿಟಿ ರೋಡ್ಸ್ ಅಂತೆ ಬರ್ತಾರೆ, ಸ್ಮಾರ್ಟ್ ಸಿಟಿ ರೋಡ್ಸ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸ್ಮಾರ್ಟ್ ಸಿಟಿ ರೋಡ್ಸ್ ಮೇಂಟೆನೆನ್ಸ್ ಎಲ್ಲಾದ್ರೂ ತೋರಿಸಿ ನೀವು ಬೆಂಗಳೂರಲ್ಲಿ ಎಲ್ಲಾದ್ರೂ ಇದೆಯಾ? ಸ್ಮಾರ್ಟ್ ಸಿಟಿ ರೋಡ್ ಮೇಂಟೆನೆನ್ಸ್ ಮಾಡಲ್ಲ. ಖಂಡಿತ ಗುಂಡಿಗಳು ಬಿದ್ದಿದೆ. ಇದೇ ಕಾಮರಾಜ್ ರೋಡ್ ಅಲ್ಲಿ ಲೈವ್ ಮೊನ್ನೆ ಮಾಡಿದ್ದೀವಿ ನಾವು, 5 ವರ್ಷನೂ ಆಗಿಲ್ಲ. ಪಾಟ್ ಹೋಲ್ಸ್ ಸ್ಮಾರ್ಟ್ ಸಿಟಿ ರೋಡ್ ಮಾಡಿ ಮೇಂಟೆನೆನ್ಸ್ ಇಲ್ಲ. ಅದಾದ ತಕ್ಷಣ ಇವಾಗ ಏನ್ ಮಾಡ್ತಾರೆ ಹೇಳ್ದೆ ಅಲ್ವಾ, ಸೇಮ್ ಪ್ರಾಡಕ್ಟ್ ಇನ್ ಡಿಫ್ರೆಂಟ್ ನೇಮ್ಸ್. ವೈಟ್ ಟಾಪಿಂಗ್ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಇಸ್ ನಾಟ್ ಗುಡ್, ವೈಟ್ ಟಾಪಿಂಗ್ ಮಾಡ್ತೀವಿ. ವೈಟ್ ಟಾಪಿಂಗ್ ಬಂದು ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅದರಲ್ಲೂ ನಿಮ್ಗೆ ಏನು ರಿಸಲ್ಟ್ ಇಲ್ಲ. ಬೇಸಿಕ್ಲಿ ಬಿಕಾಸ್ ಸೈಂಟಿಫಿಕ್ಲಿ ವಿತೌಟ್ ಕರಪ್ಷನ್ ಇವ್ರು ಯಾವ್ದು ಫಾಲೋ ಮಾಡ್ತಿಲ್ಲ. ಸೊ ದೇ ಕೆನ್ ನಾಟ್ ಸಿ. ನೀವು ಕರಪ್ಷನ್ ಇಲ್ಲದೆ ನೀವು ಫಾಲೋ ಮಾಡಿದ್ರೆ ನೀವು ಹೋಗ್ಬಿಟ್ಟು ಯಾಕಪ್ಪ ನಿನ್ ಕೆಲಸ ಮಾಡಿಲ್ಲ ಅಂತ ನೀವು ಕೇಳ್ಬಹುದು. ಅಥಾರಿಟಿ ಇದೆ, ಕರಪ್ಷನ್ ಇದೆ ಸ್ವಾಮಿ, ಅದಕ್ಕೆ ನೀವು ಕೇಳಕ್ಕೆ ಅಥಾರಿಟಿ ನೀವು ಕಲ್ಸ್ಕೋಬೇಕು. ಇಟ್ ಇಸ್ ಗಾನ್, ಯು ಕೆನಾಟ್ ಕ್ವೆಶನ್. ಯಾಕಂದ್ರೆ ಅವ್ನು ತಿರುಗಿ ಕೇಳ್ತಾನೆ, ಬಾರಪ್ಪ ಇಲ್ಲಿ 40% ಇವ್ರು ಕೊಟ್ಟಿದ್ದೀನಿ, ನಾನು ಇಷ್ಟಿಷ್ಟು ಕೊಟ್ಟಿದ್ದೀನಿ, ನನ್ನ ಹತ್ರ ಉಳಿದಿರೋದು ಇಷ್ಟು ದುಡ್ಡು, ಇದ್ರಲ್ಲಿ ನಾನು ಯಾವ ಕ್ವಾಲಿಟಿ ರೋಡ್ ಕೊಡೋಕ್ಕಾಗುತ್ತೋ ಅದೇ ನಾನು ಮಾಡ್ತಾ ಇದ್ದೀನಿ ಅಂತಾರೆ. ಇವರೆಲ್ಲ ಬಾಯಿ ಮುಚ್ಕೊಂಡು ಮನೇಲಿ ಹೋಗಿ ಕೂತ್ಕೊಳ್ತಾರೆ. ಸೊ ಇದ್ರಲ್ಲಿ ಬಂದು ಇವಾಗ ವೇಕಪ್ ಕಾಲ್ BJP ಅವ್ರು ಯಾಕೆ ಮಾಡ್ತಿದೆ ಅಂದ್ರೆ ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ದೇ ನೀಡ್ ಟು ಫೈಟ್ ಸಮಥಿಂಗ್. ಇವಾಗ ಇದೇ PC ಮೋಹನ್ ಅವ್ರು ನಾವು ನೋಡ್ತಾ ಇದ್ದೀವಿ, ಇವಾಗ ನೀವು ತೋರಿಸ್ತಾ ಇದ್ರೆ ಅವರು ಒಂದು MP ಬ್ಯಾಂಗ್ಳೂರ್ ಸೆಂಟ್ರಲ್ MP ಆಗಿದ್ದಾರೆ. ಅವ್ರು ಬಂದು ಗುಂಡಿ ಮುಚ್ಚಕ್ಕಲ್ಲಿ ಹೋರಾಟ ಮಾಡ್ತಿದ್ದಾರೆ. ಮಾದೇವಪುರದಲ್ಲಿ ಗುಂಡಿ ಮುಚ್ಚಿಲ್ಲ ಅಂತ. ಯಾಕೆ ನೀವು ಶಿವಾಜಿನಗರ ಕಡೆ ಬಂದು ನೋಡಕ್ ಆಗಿಲ್ವಾ ನಿಮ್ಗೆ? 15 ವರ್ಷದಿಂದ MP ಆಗಿದ್ದಾರೆ, 4ನೇ ಟರ್ಮ್ MP. ಬರೀ ಮಾದೇವಪುರ ಕಡೆನೇ ಇರ್ತಾರೆ ಅವರು. ಸೊ ನಾನು ಹೇಳ್ತಿದ್ದೀನಿ, ಎವ್ರಿ ಪರ್ಸನ್ ಇನ್ಕ್ಲೂಡಿಂಗ್ ದ MLA, ದ ಚೀಫ್ ಮಿನಿಸ್ಟರ್, ದ MPs, ಎವ್ರಿಬಡಿ ನೀಡ್ಸ್ ಟು ಡೂ ದೇರ್ ಜಾಬ್ ಕರೆಕ್ಟ್ಲಿ. ಆವಾಗ ನೀವು ಬಂದು ನಿಮ್ಮ ಲೋವರ್ ಹೈರಾರ್ಕಿ ಯಾರಿದ್ರು ಅವ್ರು ನೀವು ಪ್ರಶ್ನೆ ಮಾಡಕ್ ಆಗತ್ತೆ. ಇವರೇ ಸರಿಯಾಗಿ ಮಾಡ್ತಿಲ್ಲ ಅಡ್ಮಿನಿಸ್ಟ್ರೇಷನ್, ಇವ್ರು ಪ್ರಶ್ನೆ ಮಾಡಿದ್ರೆ ಯಾರು ಇವ್ರಿಗೆ ಜವಾಬ್ ಕೊಡ್ತಾರೆ? ಕೊಡೋದಿಲ್ಲ. ನೀವು ಫಸ್ಟ್ ನೀವು ಕರೆಕ್ಟ್ ಆಗಿರಿ, ಆಮೇಲೆ ನೀವು ಪ್ರಶ್ನೆ ಮಾಡಿದ್ರೆ ಅವ್ರು ಉತ್ತರ ಕೊಡ್ತಾರೆ ನಿಮ್ಗೆ. ಸೊ ಯು ಸಿ ರೀಸೆಂಟ್ಲಿ ಅನ್ಫಾರ್ಚುನೇಟ್ಲಿ ಪೀಪಲ್ ಇನ್ ಇದು ಪಾಟ್ ಹೋಲ್ ಮಾತ್ರ ಸೀಮಿತ ಇಲ್ಲ. ವಾಟ್ ಆಲ್ ಬೆಂಗಳೂರು ಸಿಟಿಸನ್ಸ್ ಆರ್ ಫೇಸಿಂಗ್, pothole deaths we are facing. IT companies are pulling out. IT companies ಮುಚ್ಕೊಂಡು they saying we'll close the companies from Bengaluru, we'll look somewhere else ಅಂತ. ಜನರು ಅವರವರ ಉದ್ಯೋಗವನ್ನು ಕಳ್ಕೊಳ್ತಾರೆ. ಇವಾಗ ಇವ್ರು ಮಾಡ್ತಿರೋ ಈ ಅವ್ಯವಸ್ಥೆಯಿಂದ ಜನ ವಿಲ್ ಸ್ಟಾರ್ಟ್ ಲೂಸಿಂಗ್ ದೇರ್ ಜಾಬ್ಸ್. ರೀಸೆಂಟ್ಲಿ ಸ್ಟೂಡೆಂಟ್ಸ್ 20 ಸ್ಟೂಡೆಂಟ್ ಇಂದ ಸ್ಕೂಲ್ ಸ್ಟೂಡೆಂಟ್ಸ್ ಇಂದ ಒಂದು ಬಸ್ ಟಾಪಲ್ ಆಗ್ತಾ ದೇ ಹ್ಯಾವ್ ಸೇವ್ಡ್ ಪಾಟ್ ಹೋಲ್ ಇಂದ. ಅದಾಗಿದ್ದಿದ್ರೆ ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗಿತ್ತು. ನೀವು ಬಂದ್ ಹೇಳ್ತಿದ್ದೀರಾ ಯಾರು ಬಂದು ಇದನ್ನ ಸಾಲ್ವ್ ಮಾಡ್ತಾರೆ ಅಂದ್ರೆ ನೀವು ಯಾಕೆ CM ಆಗಿ DCM ಆಗಿ ಕೂತಿದ್ದೀರಾ ಸ್ವಾಮಿ? ಖಂಡಿತ ಬೇರೆ ಯಾರಾದ್ರೂ ಬಂದು ಅದನ್ನ ಮಾಡ್ಬೇಕಂದ್ರೆ ದೆನ್ ಲೀವ್. ಇನ್ನೊಂದೇನಂದ್ರೆ ಇಂಟರ್ಫಿಯರೆನ್ಸ್ ಬೈ ದ ಅಡ್ಮಿನಿಸ್ಟ್ರೇಟಿವ್ ಗವರ್ಮೆಂಟ್. ಒಂದು ಅಥಾರಿಟಿ, ಒಂದು BBMP ಅಫಿಷಿಯಲ್, ಇಫ್ ಇಸ್ ಇಂಜಿನಿಯರ್, ಇಫ್ ಇಸ್ ಡೂಯಿಂಗ್ ಸಮಥಿಂಗ್, ಅ ಕಾಂಟ್ರಾಕ್ಟರ್ ಇಸ್ ಡೂಯಿಂಗ್ ಸಮಥಿಂಗ್, ಅದ್ರಲ್ಲಿ ಇಂಟರ್ಫಿಯರೆನ್ಸ್ ಬಂದೇ ಬರುತ್ತೆ. ಆ ಇಂಟರ್ಫಿಯರೆನ್ಸ್ ಇಂದ ಅವ್ನು ಕೆಲಸನೇ ಮಾಡಕ್ ಆಗಲ್ಲ. ಇಂಟರ್ಫಿಯರೆನ್ಸ್ ಮಾಡ್ತಾ ಕೆಲಸನೇ ಮಾಡಕ್ ಆಗಲ್ಲ. ಹಿ ವಾಂಟ್ ಬಿ ಏಬಲ್ ಟು ಫಿನಿಶ್ ದ ವರ್ಕ್ ಪ್ರಾಪರ್ಲಿ. ಅವ್ರು ಸಾಲ ತಗೊಂಡಿರ್ತಾರೆ, ಅವ್ರು ಸೂಸೈಡ್ ಮಾಡ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಸ್ಯಾಂಕ್ಷನ್ ಆಗಿ ದುಡ್ಡು ಬರಲ್ಲ. ಅವ್ರು ಆಲ್ರೆಡಿ ಇಲ್ಲಿ ದುಡ್ಡು ಕೊಟ್ಬಿಟ್ಟಿರ್ತಾರೆ ಇವ್ರಿಗೆ ಕರಪ್ಷನ್ ಅಲ್ಲಿ, ದುಡ್ಡು ಬರೋದಿಲ್ಲ. ಒಳ್ಳೆ ಕ್ವಾಲಿಟಿ ರೋಡ್ ಅಲ್ಲ, ಜನ ಎಲ್ಲ ಉಗಿತಾರೆ, ಇಲ್ಲಿ ಬಾರಪ್ಪ ಏನ್ ಕೆಲಸ ಮಾಡಿದ್ಯಾ ನೀನು ಅಂತ. ಸೊ ದೀಸ್ ಆರ್ ಆಲ್ ಪುಟ್ ಟುಗೆದರ್. ಇದು ಓನ್ಲಿ ಬಂದು ಒಬ್ಬರನ್ನ ನಾವು ಬ್ಲೇಮ್ ಮಾಡಕ್ ಆಗಲ್ಲ. GBA ಆಗ್ಲಿ BBMP ಆಗ್ಲಿ, ಇಟ್ಸ್ ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್. ಎಸ್ ರಾಮಲಿಂಗೇಗೌಡ್ರೆ, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ವಿಧಾನಸೌಧದ ಮುಂಭಾಗ ರೋಡ್ ಚೆನ್ನಾಗಿದೆ, ರೇಸ್ ಕೋರ್ಸ್ ಹತ್ರ ಹೋದ್ರೆ ರೋಡ್ ಚೆನ್ನಾಗಿದೆ, ಕೃಷ್ಣ, ಕಾವೇರಿ, ಸದಾಶಿವನಗರ ಇಲ್ಲೆಲ್ಲ ಒಳ್ಳೆ ಚೆನ್ನಾಗಿದೆ ರೋಡು. ಬೇರೆ ಕಡೆನೇ ಸಮಸ್ಯೆ. ಒಪ್ತೀರಾ ಈ ಮಾತನ್ನ? ಸತ್ಯ ಇದೆ ಅದು. ಈಗ ಮೇಡಮ್ ಹೇಳ್ದಂಗೆ ಮಿನಿಸ್ಟರ್ಗಳು MLAಗಳು ಎಲ್ಲೆಲ್ಲಿದ್ರೆ ಅಲ್ಲ ಅಚ್ಚುಕಟ್ಟಾಗಿರ್ತದೆ. ರೋಡ್ ಆಗ್ಬೋದು, ಚರಂಡಿ ಆಗ್ಬೋದು, ಫುಟ್ಪಾತ್ ಆಗ್ಬೋದು. ಸರ್ ಹೇಳ್ದಂಗೆ ಫುಟ್ಪಾತ್ ಅಲ್ಲಿ ಇವತ್ತು ಜನ ಓಡಾಡೋದು ದಾರಿ ಇಲ್ಲ. ನೀವು MG ರೋಡ್, ಬ್ರಿಗೇಡ್ ರೋಡ್ ಈ ತರ ಏರಿಯಾಗಳು ಬಿಟ್ರೆ ನೀವು ಒಳಗಡೆ ಬಂದು ನೋಡಿ, ಔಟರ್ ರಿಂಗ್ ರೋಡ್ಗೂ ಬನ್ನಿ ಹೋಗ್ಲಿ. ಔಟರ್ ರಿಂಗ್ ರೋಡಲ್ಲೂ ಫುಟ್ಪಾತ್ ಅಲ್ಲಿ ಜಾಗ ಇಲ್ಲ ಜನ ಓಡಾಡೋದಕ್ಕೆ. ಫುಟ್ಪಾತ್ನ ಆಕ್ರಮಿಸ್ಕೊಂಡು ವ್ಯಾಪಾರಗಳು ಮಾಡ್ತಿರುವಂಥದ್ದು. ಅದನ್ನ ತೆರವುಗೊಳಿಸಿ ಅಂತ ದೂರು ಕೊಟ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ನನಗೆ ಬರಲ್ಲ ಅಂತಾರೆ, ಇಂಜಿನಿಯರ್ ನನಗೆ ಬರಲ್ಲ ಅಂತಾರೆ. ಇನ್ಯಾರು ಬರೀಬೇಕು ಸ್ವಾಮಿ? ಆಯ್ತು, ಖಂಡಿತ ಇವರಿಬ್ರಿಗೂ ಬರಲ್ಲ. ಚೀಫ್ ಕಮಿಷನರ್ ಬರೀತೀವಿ, 6 ತಿಂಗಳಾದ್ರೂ ಫೈಲ್ ಮೂವ್ ಆಗಲ್ಲ, ನಮ್ಮ ಸಮಸ್ಯೆ ಕ್ಲಿಯರ್ ಆಗಲ್ಲ. ಇವರು ಕೆಲಸ ಮಾಡ್ತಿಲ್ಲ ಅಂತ ಚೀಫ್ ಸೆಕ್ರೆಟರಿ ಕೊಡ್ತೀವಿ, ಅವ್ರಿಗೆ ತೆಗೆದು ಕಮಿಷನರ್ ಗೊತ್ತಾಗ್ಬಿಟ್ಟು, ಇಲ್ಲ ನಗರಾಭಿವೃದ್ಧಿ ಇಲಾಖೆ ಗೊತ್ತಾಗ್ಬಿಟ್ಟು ಅವರಲ್ಲಿ ಕೂತಿರ್ತಾರೆ. ಕೇಳಿದ್ರೆ ನಾವು ಅಲ್ಲಿ ಕಳಿಸಿದೀವಿ ಬಂದಿಲ್ಲ ಅಂತಾರೆ. ಕೇಳಬೇಕಾಗಿರೋರು ಯಾರು? ಅದನ್ನ ನಮ್ಮ ಸಮಸ್ಯೆಗಳೇನಿದೆ ಅದನ್ನ ನಿಮ್ಮ ಬಳಿ ತಾನೇ ಹೇಳ್ಕೊಬೇಕು. ಜನಗಳದ್ದು ತಪ್ಪಿದೆ. ಇಲ್ಲಿ ಜನಗಳು ಟ್ಯಾಕ್ಸ್ ಕಟ್ತಿದ್ದಾರೆ. ಉದಾಹರಣೆಗೆ ಗ್ರಾಹಕರ ಹಕ್ಕುಗಳ ವೇದಿಕೆ ಅಂತ ಒಂದು ನ್ಯಾಯಾಲಯ ಇದೆ.
ಗ್ರಾಹಕರ ಹಕ್ಕುಗಳ ಇದು ಅಂತೇಳಿ. ಸೊ ಅಲ್ಲಿ ನಾವು ತೆರಿಗೆ ಕಟ್ಟೋದ್ರಿಂದ ಒಂದು ಪಟ್ಟಣ ಪಂಚಾಯತಿ ನಮ್ಮ ಕಸವನ್ನ ತಗೊಂಡು ಹೋಗ್ತಿಲ್ಲ ಅಂತ ಹೇಳಿ ಕನ್ಸ್ಯೂಮರ್ ಕೋರ್ಟ್ಗೆ ಒಬ್ಬ ವ್ಯಕ್ತಿ ಕೇಸ್ ಹಾಕಿ ಪರಿಹಾರ ಪಡ್ಕೊಂಡಂತ ಉದಾಹರಣೆಗಳಿದೆ. ಜನಗಳು ಯಾಕೆ ಈ ವಿಚಾರದಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆ ಕೇಸ್ ಹಾಕಬಾರ್ದು? ಎಸ್ ಸರ್, ಎಸ್. ವೀಕ್ಷಕರೇ, ಗಮನಿಸಿದ್ರಿ, ರಸ್ತೆ ಗುಂಡಿ ವಿಚಾರವಾಗಿ ಎಷ್ಟು ಮಾತಾಡಿದ್ರು ಕೂಡ ಮುಗಿಯೋದೇ ಇಲ್ಲ. ಸರ್ಕಾರಗಳು ಬದಲಾದವು, ಆದರೂ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಸಮಸ್ಯೆಗಳು ಮಾತ್ರ ಸರಿಯಾಗಿಲ್ಲ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ರಾಮಲಿಂಗೇಗೌಡರು, ರಾಜಣ್ಣ ಸರ್, ಹಾಗೆಯೇ ಮರಿಯಾ ಹುಸೇನ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಇಲ್ಲಿ ರಾಜಕೀಯಗಳು ಜೋರಾಗಿ ಆಗ್ತಾ ಇವೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇವ್ರ ಆರೋಪ ಮಾಡೋದು, ಇವ್ರ ಮೇಲೆ ಅವ್ರ ಆರೋಪ ಮಾಡೋದು. ಆದರೆ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಜನಸಾಮಾನ್ಯರು. IT ಕಂಪನಿ ಉದ್ಯೋಗಿಗಳು ಹಿಡಿಶಾಪ ಆಗ್ತಾ ಇದ್ದಾರೆ. ಇಲ್ಲಿರುವಂಥ ಕಂಪನಿಯನ್ನು ನಾನು ಬೇರೆ ರಾಜ್ಯಕ್ಕೆ ತಗೊಂಡೋಗ್ತೀನಿ, ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ ಅಂತ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕಿದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.